ನಮಸ್ಕಾರಗಳು ಸ್ನೇಹಿತರ. ಇಂದು ದಿ ಮೀಡಿಯಾ ಚಾನಲಲ್ಲಿ ಮತ್ತೊಂದು ಹೃದಯ ಮುಟ್ಟುವಂತಹ ಕಥೆಯನ್ನು ನಿಮಗೆ ತರುತ್ತಿದ್ದೇನೆ. ಇದು ಸಾಮಾನ್ಯ ಕಥೆಯಲ್ಲ. ಬದುಕಿನಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಮತ್ತೆ ಜೀವನಕ್ಕೆ ಹೊಸ ಬಾಗಿಲನ್ನು ತೆರೆಯಲು ಬಯಸುತ್ತಿರುವ ಒಬ್ಬ ಹೆಂಗಸಿನ ಬದುಕಿನ ನಿಜವಾದ ಪಯಣವಾಗಿದೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡಿದ್ರೆ ಇವರ ಹೆಸರು ಪ್ರಿಯಾ ಅಂತ. ವಯಸ್ಸು 36 ವರ್ಷ. ಬೆಂಗಳೂರಿನಲ್ಲಿಯೇ ಜನಿಸಿ ಬೆಳೆದವರು. ಅಪ್ಪನವರು ಸರ್ಕಾರಿ ನೌಕರರಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಒಂದು ತಂಗಿ ಕೂಡ ಇದ್ದಾಳೆ. ಆಕೆ ಮದುವೆಯಾದ ನಂತರ ಪ್ರಿಯಾಳಿಗೆ ಒಂಟಿತನ ಹೆಚ್ಚಾಯಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರ ಹಿಂದಿನ ಮದುವೆಯ ಬಗ್ಗೆ ಹಾಗೂ ಇವರ ಸ್ಟ್ರಗಲ್ಸ್ಗಳನ್ನು ನಾವು ನೋಡೋದಾದ್ರೆ, ಅವಳ ಮೊದಲನ ಮದುವೆ 10 ವರ್ಷಗಳ ಹಿಂದೆ ಆಯ್ತಂತೆ. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಗಂಡನ ಅಸಹಕಾರ, ಅರ್ಥ ಮಾಡಿಕೊಳ್ಳದ ಸ್ವಭಾವ ಮತ್ತು ಕುಟುಂಬದ ಒತ್ತಡಗಳಿಂದಾಗಿ ಮದುವೆ ಜೀವಂತವಾಗಿ ಇರಲಿಲ್ಲ ಎಂದು ತಿಳಿಸಿದ್ದಾರೆ. ಕೊನೆಗೆ ವಿಚ್ಛೇದನದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಫ್ರೆಂಡ್ಸ್, ಇವರು ವಿಚ್ಛೇದನದ ನಂತರ ಒಂದು ಮಗಳು ಅವಳ ಜೊತೆ ಇದ್ದಾಳೆ. ಆ ಮಗು ಇದೀಗ 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಹಾಗೆ ಅವರಿಗೆ ಬೇಕಾದಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕಂತೆ ನೋಡಿ. ಅವಳು ಬಯಸುವಂತಹ ಸಂಗಾತಿ ವಯಸ್ಸು 38ರಿಂದ 45ರೊಳಗೆ ಇರಬೇಕಂತೆ. ವಿವಾಹಿತನಾಗಿರಬಹುದು ಅಥವಾ ವಿಚ್ಛೇದಿತನಾಗಿರಬಹುದು. ಆದರೆ ಹೃದಯದಲ್ಲಿ ಒಳ್ಳೆಯತನ ಇರಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಅವಳ ಮಗುವನ್ನು ತನ್ನ ಮಗುವಿನಂತೆ ನೋಡಿಕೊಳ್ಳಬೇಕಂತೆ. ಹಾಗೆ ಹೃದಯವಂತನಾಗಿರಬೇಕು. ಅವಳು ಬಯಸುವುದೇ ಅರ್ಥ ಮಾಡಿಕೊಳ್ಳುವಿಕೆ, ಗೌರವ, ಪ್ರೀತಿ ಅಷ್ಟೇ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರ ಗ್ರೇಸ್ಫುಲ್ ಆದ ಮಾತುಗಳನ್ನು ನಾವು ನೋಡಿದ್ರೆ, ಮನೆಗೆ ಬಂದಾಗ ನಗುವ ಮುಖ ಕಾದಿರಬೇಕು ಅನ್ನುವ ಕನಸು ಇಂದಿಗೂ ಕೂಡ ಇದೆ. ಹೃದಯದ ಮಾತು ಹೇಳಿದಾಗ ಕಿವಿಗೊಟ್ಟು ಕೇಳುವ ಸಂಗಾತಿ ಬೇಕಂತೆ. ಕಣ್ಣೀರು ಬಂದಾಗ ಮುದ್ದಾಗಿ ತೂತು ಹೇಳುವವನು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಫೈನಲ್ ಇನ್ವಿಟೇಷನನ್ನು ನೋಡೋದಾದರೆ, ಅವಳ ಮಾತುಗಳು ಇಷ್ಟವಾಯಿತೆಂದು ತೋಚಿದರೆ ಹಾಗೂ ನಿಜವಾಗಿಯೂ ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಿದ್ದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.